ಅವರ ಬರ್ರಿ ಈ ಕಡೆ ಬರ್ರಿ ಅವರ ಗೌಡ್ರ ಈ ಕಡೆ ಬರ್ರಿ ಬರ್ರಿ ಒಳ ಬರ್ರಿ ಕರಿತೀನಿ ಬರ್ರಿ. ಲಕ್ಷ್ಮೀ ಪದ್ಮಾ ಯವ್ವ ಬರ್ಬೇ ಇಲ್ಲಿ ನೋಡ್ರಿ ಇಲ್ಲಿ ಗೌಡಕ್ಕರ್ ಬಂದಾರ ಸುಂದರವಕ್ಕರ್ ಬಂದಾರ ಹೊರ ಬರ್ರಿ. ಅಯ್ಯಯ್ಯ ಲಕ್ಷ್ಮಿ ಗೌಡಕ್ಕರ್ ಬಂದಾರಂತ ಬಾರ ಇವ ಒಂದಿಟ ಯಾಕ ನೀ ನಡಿ ನನಗ ಹಂಗ ಪಟ್ಟನ್ನ ಎದ್ದು ಬರಕ್ ಬರಂಗಿಲ್ಲ ನೀ ನಡಿ ಬಂದೆ ರೀ ಎಲ್ಲದಾರ ನಮಸ್ಕಾರ ಗೌಡ್ರೆ ಅಕ್ಕರ ನಮಸ್ಕಾರ ಗೌಡ್ ತೀರ್ಗುಣ ಕುಂದರಿ ಒಂದೇ ನಿಮಿಷ ರೀ ಅಕ್ಕರ ನಾನು ಹೋಗಿ ಚಹಾ ತಗೊಂಡ್ಬರ್ತೇನೆ. ಯಾಕೆ ಲಕ್ಷ್ಮಿ ಯಾಕಷ್ಟು ನೀನು ಪೇಚಾಡಕತ್ತಿ ಗಾಬ್ರಿಕಾಗಿರಿಬ್ರು ಅಕ್ಕ ತಂಗಿ ಬಂದಿರೋದು ನಾವು ಮನುಷ್ಯರು. ಅಯ್ಯಯ್ಯೋ ಮನುಷ್ಯರಲ್ರಿ ಸಾಕ್ಷಾತ್ ಆ ಕೈಲಾಸದಿಂದ ಪಾರ್ವತಿ ಪರಮೇಶ್ವರನ ಇಳಿದು ಬಂದಾರ ನನ್ನಂಗೆ ಕಾಣಕತ್ತೈತಿ ನಂಗೆ ಕರೆನ. ಅಕ್ಕರ ಅಮ್ಮರ ಗೌಡ್ತಾರ ಒಂದೇ ನಿಮಿಷ ರೀ ಬಂದೆ. ಚಾ ನಮ್ಮನೆ ಚಾ ಕುಡಿತೀರಲ್ಲ ಯಾಕವ ಪದ್ಮ ಎಸ್ ಸರಿ ನಮ್ಮ ಮನೆಗೆ ನೀವು ಬಂದಿಲ್ಲ ಈಗ ನೀವು ನಿಮ್ಮ ದುಡಿಮೆ ಮಾಡಕತ್ತಾಗಿದ್ದ ಅದು ಹಾಲಿಂದ ಏನೇನ ಮಾಡ್ಕೊಂಡ್ಮ್ಯಾಗ ನಮ್ಮ ಸೀನಪ್ಪ ಈಗ ಬರೋದು ಬಿಟ್ಟಿರವ. ಮೊದಲೆಲ್ಲ ನಮ್ಮ ಮನೆಗೆ ಬರ್ತಿದ್ರಿಲ್ಲ ನಮ್ಮ ಮನೆಗೆ ಬಂದಿರಿ ನಾವು ಮನೆ ಸ್ವಚ್ಛ ಪಚ್ಚ ಮಾಡಕ್ಕೆ ಕಳಿಸಿದ್ರೆ ನಿಮ್ಗೆ ಹೇಳಿ ಕಳಿಸಿದ್ರು ಮನೆ ಸ್ವಚ್ಛ ಮಾಡಕ್ಕೆ ಬಂದಿರಿ ಇಬ್ಬರು ಅಕ್ಕ ತಂಗಿ. ಈಗ ಯಾಕೆ ಹಂಗೆ ಗಾಬರಿ ಆಗತ್ತೀರಿ? ಬಂದಿರೋದು ಮನುಷ್ಯರು ಗಾಬರಿ ಆಗ್ಬೇಡ್ರಿ. ಏನಿಲ್ಲ ಒಂದು ವಿಷಯ ಮಾತಾಡೋದಿತ್ತು ನಿಮ್ಮ ಮನೆ ಕಡೆಗೆ ಬರಕತ್ತಿದ್ವಿ ನಮಗೆ ನಡಕ ಸೀನಪ್ಪನ ಸಿಕ್ಕ ಮತ್ತು ನಾನು ಹಂಗೆ ನಮ್ಮ ಮನೆಗೆ ಅಂದ್ರಲ್ಲ ಕರ್ಕೊಂಡ ಬಂದೆ. ನಾನು ಭಾಳ ದಿನ ಆಗಿತ್ತವ ಈ ಕಡೆ ಓಣಾಕ ಬಂದಿದ್ದಿಲ್ಲ. ನೀನು ನೋಡ್ತಿಯಲ್ಲ ನಾನು ಮಗನ ಮದುವೆ ಮಾಡಿದೆ ಮಗಳ ಮದುವೆ ಮಾಡಿದೆ ಮಗಳ ಬಾಣಂತನ ಅದು ಇದು ಯವ್ವ ರಗಳಿ ಅಂದ್ರೆ ರಗಳಿ. ಈಗ ಎಲ್ಲ ಮುಗೀತೀಗ ಈಗ ಯಾಣೆ ಮಗಳು ತಯಾರಾಕತ್ತಾಳ ಆಕಿದಿನ ಒಂದು 7-8 ತಿಂಗಳು ಚಿಂತಿಲ್ಲ ಆಕಿದೊಂದು ಬಾಣತನ ಮಾಡಿ ಕಳಿಸಿದ್ನೆ ಅಂದ್ರೆ ಮುಗೀತು. ಈಗ 3 ಆಕಿ ಇನ್ನು ಹಡ್ಯಾಕೆ ಬರಕ್ಕೆದಾಳ ಆಕಿ ಬರ್ತಾಳ ಒಂದು 7 6 ಕರ್ಕೊಂಬರ್ಬೇಕು ಮತ್ತೆ ನೋಡೋಣ ಅವಾಗ. ಹ್ಞೂ ರೀ ಕೊಡ್ತಾರೆ. ಶಿವಮ್ ಕಾಣ್ವಳ್ಳು ಎಲ್ಲದಳ ನಿನ್ನ ದೊಡ್ಡ ಮಗಳು ನಿನ್ನ ಸಣ್ಣ ಮಗಳು ಮದುವೆ ಏನೋ ಗೊತ್ತಾಗೈತಿ ಅಂದ ಸೀನಪ್ಪ. ಅವತ್ತು ಸಿಕ್ಕಿದ್ದ ನಮ್ಮ ಮನೆಗೆ ಬಂದಿದ್ದ ಅವತ್ತೇನ ಗೌಡ್ರ ಹತ್ರ ಕೆಲಸ ಐತಂತಂದು ಅದ ಈ ಎಲೆಕ್ಷನ್ನಿಂದ ಮಾತಾಡಕನ ಪಂಚಾಯತಿಗೆ ಯಾರು ನಿಂದಿರ್ಬೇಕು ಎಲೆಕ್ಷನ್ನಿಗೆ ಅಂತಂದು ಅದನ್ನ ಮಾತಾಡಕತ್ತಿದ್ರು. ಬಂದಿಲ್ಲ ದೊಡ್ಡ ಮಗಳು ಇಲ್ರಿ ಬಂದಿಲ್ರಿ ಕೊಡ್ತಾರ. ಅತ್ತಿಯರ ಬರ್ರಿಲ್ಲಿ ನೋಡ್ರಿ ಯಾರು ಬಂದಾರ ಮನೆಗೆ. ಶರಣ್ರಿ ನಮ್ಮೆಲ್ಲ ಸಾಹುಕಾರ ಮಂದಿಗೆ ಕೊನೆಗೂ 20,000 ಸಾಹುಕಾರತಿಂದ ನನ್ನನ್ನು ಮಾಡಿದ್ರಿ. ಆ ನಿಮ್ಮ ಅಭಿಮಾನಕ್ಕೆ ಆ ನಿಮ್ಮ ಪ್ರೀತಿಗೆ ನಾನು ನಿಜವಾಗ್ಲೂ ಯಾವಾಗಲೂ ಸದಾ ಚಿರುಣಿಯಾಗಿರ್ತೀನಿ. ನಿಮ್ಮ ಪ್ರೀತಿಗೆ ಸ್ಪೆಷಲಿ ಯಾರ್ಯಾರು ಈಗಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡಕತ್ತೀರಿ ಅಥವಾ ಹೊಸಬ್ರು ಯಾರು ನಮ್ಮ ಚಾನಲನ್ನು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ 20,000 40 ಆಗಲಿ 40 60 ಆಗಿ 60 80 ಆಗಿ 1 ಲಕ್ಷ ರೀಚ್ ಆಗಂಗೆ ಮಾಡಿರಿ. ಅದು ನೀವೆಲ್ಲ ಮನಸ್ಸು ಮಾಡಿದರೆ ಸಾಧ್ಯ. ನಾನು ನನ್ನ ಏನಂತಾರ ಅವಕಾತ್ ನನ್ನ ಯೋಗ್ಯತೆಗಿಂತ ಹೆಚ್ಚೇನು ನಾನು ಆಸೆ ಪಟ್ಟಿಲ್ಲ ನನಗನ್ಸೋ ಪ್ರಕಾರ. ಅಂದರೆ ಹೌದು ಒಂದು ಸ್ವಲ್ಪ ಜನಕ್ಕೆ ಬಹುಶಃ ನಾ ಹೇಳಿರೋ ಮಾತು ಕಷ್ಟ ಆಗ್ಬೋದು, ಎಲ್ಲರೂ ಅಲ್ಲ. ನನ್ನನ್ನು ಇಷ್ಟಪಡೋರ್ಗೆ ನಾ ಮಾತಾಡ್ತಾ ಇಲ್ಲ, ಎಲ್ಲದರಲ್ಲೂ ಕೊಂಕು ಹುಡುಕೋರು ಅವ್ರಿಗೆ ಮಾತ್ರ. ನಾನು 1 ಲಕ್ಷ ನನ್ನ ಆಸೆ ಅಂತರೂ ಐತಿ. ನಾನಂತರೂ ಅದನ್ನು ನೀವು ನಡೆಸ್ಕೊಡ್ತೀರಿ ಅಂತಲೂ ಅಂದ್ಕೊಂಡೀನಿ. ನಿಮ್ಮ ಪ್ರೀತಿ ಮುಂದೆ 1 ಲಕ್ಷ ನಂಬರ್ ಏನೂ ಅಲ್ಲ ಅಂತ ನಂಗೆ ಗೊತ್ತು, ಅದು ಮಾತ್ರ ಖಂಡಿತ. ಆದರೆ ಇರ್ತಾರಲ್ಲ ಎಲ್ಲ ಕಡೆನೂ ಇರ್ತಾರೆ, ಅವ್ರಿಗಂಕರು ನಾನು ಹೇಳೋಕ್ಕಾಗಲ್ಲ. ನಿಮಗೆ 20,000 ದೊಡ್ಡ ಮಹಾ ಸಾಧನೆ ಅಂದವ್ರಿಗೆ ಈ ಮಾತಷ್ಟೇ, ಬೇರೆ ಏನೂ ಇಲ್ಲ. ನನ್ನ ಜೊತೆಗೆ ನನ್ನಷ್ಟೇ ಖುಷಿ ಪಡ್ತಾ ಇರೋ ನನ್ನ ಪ್ರೀತಿಯ ನನ್ನ ಆತ್ಮೀಯ ನನ್ನ ಎಲ್ಲ ಸ್ನೇಹಿತರಿಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ನಮ್ಮದು ಇನ್ನೊಂದು ಚಾನಲ್ಗೂ ಸಬ್ಸ್ಕ್ರೈಬ್ ಆಗ್ರಿ ನೋಡಿರಿ, ಪಕ್ಕಾ ಸ್ವದೇಶಿ ಚಾನಲ್ ಅದ್ರ ಹೆಸರು. ಯಾರ್ಯಾರಿಗೆ ಇನ್ನೂವರೆಗೂ ಗೊತ್ತಿಲ್ಲ ಅದ್ರ ಬಗ್ಗೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಅಲ್ಲೂ ನಾನು ವಿಡಿಯೋ ಹಾಕ್ತಿದ್ದೀನಿ, ಅದು ಸೂಪರಾಗಿ ಬರಕತ್ತೈತೆ ವಿಡಿಯೋ. 3 ಎಪಿಸೋಡ್ ಹಾಕೀನಿ, ಒಂದ್ರಕ್ಕಿಂತ ಒಂದು ಭಯಂಕರ ಅಂದರೆ ಭಯಂಕರ ಮಸ್ತ್ ಅದಾವು, ಹೋಗಿ ನೋಡ್ರಿ. ಅದು ನೀವು ಹೇಳಿ ಪ್ರೀತಿ ಕೊಟ್ಟಿರೋದೆ ನಾನು ನಿಜವಾಗ್ಲೂ. ಅದು ಇಷ್ಟಕ್ಕೆ 25,000 ಆಗುತ್ತೆ ನಮ್ಮ ಬ್ರದರ್ ಚಾನಲ್ಲು. ಪ್ಲೀಸ್ 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 ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಅಯ್ಯ ನಮಸ್ಕಾರ ರೀ ಗೌಡ್ತಾರು. ಏನು ಈ ಬಡ್ರ ಮನೆಗೆ ಮಹಾಲಕ್ಷ್ಮಿನ ಬಂದು ಕುಂತಾಗತ್ತೆ ನೋಡ್ರಿ, ನಿಮ್ಮನ್ನು ನೋಡಿದ್ರೆ ಕರೆನ.
ಯಾಕೆ ಬೇ ಶಿವಮ್ಮ ನಗಚೇಟಿ ಮಾಡ್ತೀಯನ ಯಾಕವ್ವ ನಾನು ನಿಮ್ಮ ಮನೆಗೆ ಬಂದೇ ಇಲ್ಲನ ಬಂದೀನಿ ಹಂಗ್ಯಾಕ ಈಗ ಒಂದಿಷ್ಟು ದಿನದಿಂದ ಹೇಳಿದ್ನಲ್ಲ ಮಗನ ಮದುವೆ ಮಗಳ ಬಾಣಂತನ ನಾಮಕರಣ ಸೀಮಂತ ಹೊಟ್ಟೆ ಹಾಗಾಗಿ ಒಂದೀಟನ್ ಮನೆ ಕೆಲಸದಾಗ ನಾನು ಗಮನ ಜಾಸ್ತಿ ಕೊಟ್ಟಿದ್ದಂತ್ರ ಖರೆ ಆದ್ರೆ ನಾನಂತೂ ಎಲ್ಲರನ್ನೂ ಭೇಟಿಯಾಗಿನವ ನೀವೇನು ನಾನು ಬಂದೇ ಇಲ್ಲ ನಾನು ಇವತ್ತ ಊರಿಗೆ ಬಂದಿನಿ ನಂಗೆ ಮಾತಾಡ್ತಿರಲ್ಲ ಎಲ್ಲರೂ ಹಂಗ್ಯಾಕ ಹಂಗಲ್ರಿ ಕೊಡ್ತಾರೆ ಅಂದ್ರೆ ಹೆಂಗೆ ಹೇಳಿದ್ರಿ ಈ ಖುಷಿನ ಭಾಳ ಖರೇನೆ ಭಾಳ ಖುಷಿ ಆತ್ರಿ ಒಂದಿಷ್ಟು ಕಾರ್ಚುಮರಿ ಮಾಡಿ ಚಾಕಿಡ್ತೀನಿ ರೀ ಒಂದು 2 ನಿಮಿಷ ನೋಡಿ ಲಕ್ಷ್ಮಿ ನನಗೆ ನಿಮ್ಮ ಮನ್ಯಾಗ ತಿನ್ನಬಾರ್ದು ಅನ್ನೋದಿಲ್ಲ ಚಾ ಕುಡಿತೀನಿ ಈಗ ಊಟ ಮಾಡಿ ಹೊರಗೆ ಬಿದ್ದೀವವ್ವ ಚುಮ್ಮಾರಿಗೆ ಮರಿ ಮಾಡಬೇಡ ಚಾ ಕುಡ್ದು ಹೋಗ್ತೀವಿ ಇಲ್ಲಾಂದ್ರೆ ಮನ್ಯಾಗ ಮಜ್ಜಿಗೆ ಇದ್ರೆ ಮಜ್ಜಿಗೆ ಕೊಡು ಅಯ್ಯ ಸಂಜೆ ಮುಂದೆ ಬಂದಿರಿ ಅದ್ರಾಗ ಶಿಳ್ಗಾಳು ಒಂದೈತಿ ಇಲ್ಲಿಲ್ರಿ ಚಂದಾಗ ಹಾಲು ಹಾಕಿ ಚಂದಾಗ ಚಾ ಮಾಡ್ತೀನಿ ಸಕ್ರೆ ಹಾಕ್ತೀನಿ ರೀಪ್ಪ ನಾನು ಮತ್ತೆ ಬೆಲ್ಲನೂ ಹಾಕೋದಿಲ್ಲ ಯಾಕವ ಲಕ್ಷ್ಮಿ ಹಂಗ್ಯಾಕೆ ಅನ್ಕೋತೀಯ ನೀನು ಬೆಲ್ಲ ಹಾಕಿ ಮಾಡು ನಮ್ಮ ಮನೆಗೂ ನಾವು ಬೆಲ್ಲ ಹಾಕಿದ್ದ ಕುಡಿತೀವವ ಆಸ್ತಿ ಅಂತಸ್ತು ಇವತ್ತು ಬರುತ್ತಾ ನಾಳೆ ಹೋಗುತ್ತವ ರೊಕ್ಕ ರುಜಿ ನಮ್ಮದು ನಿಮ್ಮದು ಬಾಂಧವ್ಯ ಇರುತ್ತಲ್ಲ ಆ ಪ್ರೀತಿ ಇರುತ್ತಲ್ಲ ಅದು ಯಾವತ್ತೂ ಹೋಗೋದಿಲ್ಲ ತಂಗಿ ಹಂಗ್ಯಾಕ ಖರೇ ರೀ ಸುಂದ್ರವಕ್ಕರ ನೀವೇನ ಅನ್ರಿ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಾರೆ ನೋಡ್ರಿ ಅದು ನಿಮ್ಮಂತಾರ ನೋಡಿ ಹೇಳಾರ ನೋಡ್ರಿ ಏಟರ್ ನಿಮಗೆ ಸೊಕ್ಕ ಅನ್ನೋದು ಇರ್ಬೇಕು ಸಾಧ್ಯ ಇಲ್ಲ ತುಂಬಿದ ಕೊಡೋಣ ನೀವು ಕರೆನ ಅಲ್ರಿವಾ ಬಂದಾಗಿದ್ದ ನೋಡಕತ್ತೀನಿ ಒಂದ ಸಮ ನಿಮ್ ಗೌಡತಿನ ಹಿಂಗೆ ಹೊಗಳತ್ತಿರಲ್ಲ ಯಾಕ ಗೌಡ ಊರಿನ ಗೌಡ ಬಂದಾನ ಮರ್ತೀರಾ ಹೆಂಗ ತಾಯಿ ಹಂಗಲ್ರಿ ಗೌಡ್ರ ನೀವಂತರೂ ಸಿಗ್ತೀರಿ ಅವ್ರು ಸಿಗ್ಬೇಕಲ್ರಿ ಅದಕ್ಕೆ ಅವ್ರು ಹಂಗೆ ಅಂತಾರ್ರಿ ನೀವು ಬೇಸರ ಮಾಡ್ಕೋಬೇಡ್ರಿ ಹೇಳ್ರಿ ಈ ಬಡ್ರ ಮನೆವರೆಗೂ ಪಾದ ಬೆಳೆಸಿದ್ದು ಯಾಕೆ ಸೀನಾ ಬಡ ಏನೈತಿ ವಿಷಯ ಹೇಳಿ ಮನಿಗೋರಿ ಅಂತೀಯನ ಮತ್ತ ಗೌಡ್ರ ಹಂಗೆ ಹೇಳಕ್ ಸಾಧ್ಯನ್ರಿ ನೀವು ನಮ್ಮ ಮ್ಯಾಲ ಒಂದಿಟ್ಟು ಕರ್ಣೆ ಇಟ್ಟಿದ್ದಕ್ಕನ ನಮ್ಮ ಗೌಡ ನಮ್ಮ ಶೀನಪ್ಪ ಏನೋ ಒಂದಿಟ್ಟು ಈಗ ಒಂದು 4 ಮಂದಿಯಾಗ ಬಂದಾನ್ರಿ ಇಲ್ಲ ಅಂದಿದ್ರೆ ಅದೇನು ಕೇಳ್ತೀರಿ ನಿಮ್ಮ ಆಶಯ ನಿಮ್ಮ ಬಲ ನಮಗೆ ಭಾಳ ಐತ್ರಿ ಹಿಂದೆ ನೀವು ಕಮ್ಮದಂಗೆ ನಿಂತಿರಲ್ಲ ಅದು ನನಗೆ ಗೊತ್ತೈತ್ರಿ ಇರ್ಲಿ ಶಿವಮಕ್ಕ ಅದು ಇರಲಿ ಈಗ ನಾವು ಇಲ್ಲಿ ಬಂದ ವಿಷಯ ಏನಂದ್ರೆ ನಾನು ಈ ಸರಿ ಎಲೆಕ್ಷನ್ಗೆ ನಿಂದ್ರಕತ್ತಿದ್ದಿಲ್ಲ ಪಂಚಾಯತ್ ಇದಕ್ಕೆ ನಾನೇನು ಅನ್ಕೊಂಡೆ ನಾನು ಒಂದಿಟ್ಟು ಬಿಸಿ ಇದ್ದೆ ನಾನು ಬಿಜಿ ಅಂದ್ರೆ ಹೆಂಗೆ ಗೊತ್ತಾನೆ ಬಿಜಿ ಅಂದ್ರೆ ಒಂದಿಟ್ಟು ನಾನು ಕೆಲಸದಾಗ ವ್ಯಸ್ತ ಆಗಿದ್ದೆ ಅಂತ ಅದ್ರ ಅರ್ಥ ನಾನು ಒಂದಿಟ್ಟು ಇಂಗ್ಲೀಷ್ ಕಲಿಯಾಕತ್ತೀನಿ ಮತ್ತೆ ನನ್ನ ಮಗ ಮತ್ತು ಬಾಂಬೆ ಲಂಡನ್ನು ಅಲ್ಲೆಲ್ಲ ಹೋಗಿ ಬಂದಾನಲ್ಲ ಹೌದ್ರಿ ಗೌಡ್ರ ಅದಕ್ಕೆ ನನಗೆ ಹೆಂಗೂ ಮಂಡಿ ನೋವ ಆಪರೇಷನ್ನು ಆಗ್ಯಾವ 2 ಮಂಡಿ ನಿಂದ್ರದ್ದು ಆಗೋದಿಲ್ಲ ಈಗ ಜಾಸ್ತಿ ಅಲ್ಲಿ ಓಡಾಡೋದು ಆಗೋದಿಲ್ಲ ಅದಕ್ಕೆ ನಿಂದ್ರ ಸುಂದರಿ ಅಂತ ಅಂದೆ ನನ್ನ ಹೆಂಡ್ತಿಗೆ ಆಕಿನೂ ಹ್ಞೂ ಅಂದ್ಲು ಆದ್ರೆ ಈಗ ಇಲ್ಲಿ ತೊಂದ್ರೆ ಏನಾಗೈತೆ ಅಂದ್ರೆ ಆಕಿ ನಮ್ಮ ಅವ ಭೀಮ್ ರೆಡ್ಡಿ ಹಿಂತಿದಾಳಲ್ಲ ಆಕಿ ಎಲ್ಲರೂ ಜಗಳ ಗಂಟಿ ಜಯಕ್ಕನ ಅಂತಾರೆ ನೋಡು ಆಕಿ ಜಯಕ್ಕ ನಿಲ್ಲಕತ್ತಾಳ ನನಗೆ ಈಗ ಮತ್ತು ಎಷ್ಟೋ ಮಂದಿ ಗಂಡ್ಮಕ್ಳು ನನ್ನ ಹೆಂಡ್ತಿ ಎಲೆಕ್ಷನಿಗೆ ನಿಂದಿರ್ತಾಳ ನಿಮ್ಮ ಗೌಡ್ತಿ ಅನ್ನತ್ಲಿಗೆನ ಎಷ್ಟೋ ಮಂದಿ ನಿಂದ್ರಕ್ಕೆ ಹಿಂದೆ ನೋಡಕತ್ತಾರ ಯಾಕಂದ್ರೆ ನಿಮ್ಮ ಗೌಡ್ತಿ ಹೆಂಗದಾಳ ನಿಮ್ಗೆ ಗೊತ್ತೈತಲ್ಲ ಅದಕ್ಕೆ ಅವ್ರಿಗೂ ಗೊತ್ತೈತಿ ಅದಕ್ಕೆ ವಾಲ್ಯ ಅಂತ ಹಿಂದಕ್ಕೆ ಸರಿಯಾಕತ್ತಾರ ನಾವು ಅದಕ್ಕೆ ಇನ್ಯಾರು ಬಿಡು ಯಾರು ಬರೋದಿಲ್ಲ ಯಾರು ನಿಂತರು ಸೋಲ್ತಾರಂತ ನಮಗೆ ಅದು ಇತ್ತು ಧೈರ್ಯ ಈಗೇನಾಗೈತಿ ಆಕಿ ಜಯಕ್ಕೆ ನಿಲ್ಲಕತ್ತಾಳ ಅಂತ ಹಾಗಾಗಿ ಮತ್ತು ನಾವೇನಂತೀವಿ ಅಂದ್ರೆ ಈಗ ಈಕೆ ನಿಂದ್ರಿಸೋದಿಲ್ಲ ನೀಗ ನಿಮ್ಮ ಗೊಡ್ತಿನ ನಿಮ್ಮ ಸುಂದರವಕ್ಕನ್ನ ಯಾಕಂದ್ರೆ ಆಕಿ ಹೇಳಿಲ್ಲ ಮತ್ತೆ ಈಗ ನಾನು 2ನೇ ಮಗಳು ಬಸ್ರಿತಾಳೆ ಈಗ 3ರಾಗ ಐತೆ ಅಂತ ಹೇಳಿಲ್ಲಲ್ಲ ಆ ಒಂದು ಕಾರಣಕ್ಕೀಗ ಎಲೆಕ್ಷನಿಗೆ ಈಕೆ ನಿಂದಿರಬಾರ್ದು ಅಂತ ನಿರ್ಧಾರ ಮಾಡ್ಯಾಳ ಅದಕ್ಕೆ ನಮ್ಮ ಪರವಾಗಿ ನಮ್ಮ ಪಾರ್ಟಿ ಪರವಾಗಿ ನೀ ನಿಂದಿರ್ಬೇಕು ನೋಡ್ಬೋದು ಪದ್ಮಕ್ಕ ಬಾರಿ ಬಿಡವಾ ಅಯ್ಯಯ್ಯೋ ಗೌಡ್ರ ಇದೇನು ಹೇಳಕತ್ತೀರಿ ನಾನ್ರಿ ನನಗೆ ಎಲೆಕ್ಷನ್ ಇಂದ ಗಂಧ ಗಾಳಿನೂ ಗೊತ್ತಿಲ್ರಿ ಎಲೆಕ್ಷನ್ ಹೆಂಗಾಗತ್ತೆ ಅನ್ನೋದು ಗೊತ್ತಿಲ್ಲ ನಾ ಒಂದಿನಕ್ಕೂ ಹೋಗಿ ಎಲೆಕ್ಷನ್ ನ್ಯಾಗ ವೋಟ್ ಹಾಕಿಲ್ಲ ಅಂತಂದ್ರೆ ನನಗೆ ಹೆಂಗೆ ಗೊತ್ತಿರ್ತ್ರಿ ಇಲ್ರಿ ಗೌಡ್ರ ಇಲ್ಲಿಲ್ರಿ ನನಗಾಗೋದಿಲ್ರಿಪ್ಪ ಬೇಕಾರೆ ನಮ್ಮ ಅತ್ತಿ ನಿಲ್ಲಿಸ್ರಿ ನಮ್ಮ ಅತ್ತಿಗೆಲ್ಲ ಗೊತ್ತು ಸುಂದ್ರಿ ನಂದು ಇನ್ನೂ ಒಂದು ಕೈ ಸರಿ ಇಲ್ಲ ಒಂದು ಕಾಲು ಎಳ್ದು ಹಾಕ್ತೀನಿ ಈಗ ಒಂದಿಟ್ಟು ಬಾಯಿ ನಿಮ್ಮ ಆರೈಕೆಯಿಂದ ಒಂದಿಟ್ಟು ಸರಿ ಹೋಗೈತೆ ನಂದು ನಾನೇನಾರು ಎಲೆಕ್ಷನ್ ನಿಂತ್ರೆ ಓಡಾಡೋದು ಮಾಡೋದು ಇರ್ತತವ ಆಗೋದಿಲ್ಲ ಪಂಚಾಯತ್ಯಾಗ ಕುತ್ಕೊಂಡು ಅಜ್ಜಗಾರ ಕುತ್ಕೊಂಡು ಅಲ್ಲಿ ಏನೇನೋ ಕೆಲಸ ತಗೋದೇನೋ ಮಾಡಬೇಕು ನೋಡು ಹಿಂದೆ ಗೌಡ್ರು ನಮ್ಮ ಗೌಡ್ತಿ ಇಬ್ಬರು ಇರ್ತಾರ ಹ್ಞೂ ಅನ್ನು ನಾನು ಹೇಳತ್ತೀನಲ್ಲ ನಿಮ್ಮ ಅತ್ತೆಯಾಗಿ ಹ್ಞೂ ಅನ್ನು
ಅಕ್ಕ ನನಗಂಕರು ಭಾಳ ಖುಷಿ ಆತದ್ದೆ. ನೀನ್ ಎಲೆಕ್ಷನ್ ನಿಂದ್ರದ? ಹೌದಕ್ಕ, ನೀನ ನಿಂದಿರ್ಬೇಕು. ನೀನ ಸರಿ ಅಕ್ಕಿಗೆ ಜೈಗೆ ಏನ ಅನ್ನ. ಗೌಡ್ರ ನಮ್ಮ ಅಕ್ಕ ನಿಂದಿರ್ತಾಳ ಅಲ್ರಿ, ಹ್ಞೂ ಅನ್ಬಿ ಅಕ್ಕ. ಯಕ್ಕ ಹ್ಞೂ ಅನ್ನ ರೀ. ರೀ ನೀವರ ಹೇಳ್ರಿ. ಹ್ಞೂ ಅನ್ನ. ನನಗ ಏನು ಗೊತ್ತಿಲ್ರಿ ಗೌಡ್ರ, ಹೆಂಗ ಏನ ಎಂತ. ನಾನು ಮನ್ಯಾಗ ಕಸ ಮುಸ್ರಿ ಮಾಡ್ಕೊಂಡು ಹೊಲ ಮನ್ಯಾಗ ಕೆಲಸ ಮಾಡ್ಕೊಂಡು ಇರಾಗ ನನಗೆ ಏನು ಬರ್ತೈತ್ರಿ? ನಂಗ ಏನೂ ಇಲ್ಲ. ಏನೇನು ಗಂಧಿಲ್ಲ ಗಾಳಿ ಇಲ್ರಿ ನನಗೆ. ಒಂದಿಟ್ಟು ಓದಿಲ್ಲ, ಎಂತದಿಲ್ಲ. ನಾನೇನು ಭಾಳ ಓದಿನವ. ನಾವು ಓದಿರೋದು 4ನೇ ಕ್ಲಾಸ. ನಾನೇನು ಓದಿಲ್ಲ. ಅದಾರಿಲ್ಲ ನಿಮ್ಮ ಗೌಡ್ರದಾರನ ಧೈರ್ಯ ಮ್ಯಾಗ ಹ್ಞೂ ಅಂದಿದ್ದೆ. ಈಗ ನೀನು ಹ್ಞೂ ಅನ್ನ. ಖುದ್ದು ನಾನು ನಿಮ್ಮ ಗೌಡ್ರು ಬಂದು ಇಷ್ಟು ಕೇಳಕತ್ತೀವಿ, ಹೆಂಗೂ ಅಲ್ಲ ನನಗೆ ಮನಸ್ಸು ಬಂತ. ಪದ್ಮ ಎದಕ್ಕೆ ಹೊರ್ತದಾರ ನಿಮ್ಮ ಗೌಡ್ರು? ಹೇಳೋಡುನ. ಯವ್ವ ಗೌಡ್ತಿ ಅದಲ್ಲ ಯವ್ವ, ನನಗೆ ಏನು ಇಂಥದ್ದು ಮಾಡಿ ಗೊತ್ತಿಲ್ಲ. ರಾಜಕಾರಣನ ಹೆಂಗೆ ಹ್ಞೂ ಅಂದ್ಲೆ? ನೀ ಹ್ಞೂ ಅನ್ನ. ನಿನ್ನಿಂದ್ರ ನಿನ್ನ ಬೆನಗಾವಲಾಗಿ ನಿನ್ನ ಗಂಡ, ನಿನ್ನ ತಂಗಿ, ನಿಮ್ಮ ಅತ್ತಿ, ನಿನ್ನ ಮಕ್ಕಳು ಇಷ್ಟೆಲ್ಲ ಸಾಲದಂತಂದು ಊರಾಗಿನ ಮಂದಿ ಮತ್ತು ನಿಮ್ಮ ಅಣ್ಣನ ಸ್ಥಾನ ತಗೊಂಡು ನಿಮ್ಮ ಗೌಡ್ರು ಇರ್ತಾರಲ್ಲ, ಮತ್ತೇನೈತಿ? ಆ ಜೈಗೆ ಮಕ್ಕಕ್ಕೆ ಹೊಡೆದಂಗೆ ಆಕತ್ತ ನೋಡ್ತೀರ ನೀನು. ನನಗಂಕರು ಏನು ತಿಳಿವಲ್ದ. ಏ ಮಾರಯ್ಯ, ಏನ ಮಾಡಲಿ? ಹ್ಞೂ ಅನ್ನ, ನೋಡುನ. ರಾಜಕಾರಣ ಮಾಡಬೇಕು, ನಿನಗೆ ಗೊತ್ತಾಗೋದಿಲ್ಲ. ನಾ ಅದಿನಲ್ಲ, ಹ್ಞೂ ಅನ್ನ. ಗೌಡ್ರ ಗೌಡ್ತಾರ ಹ್ಞೂ, ನಿಮ್ಮ ಸಂಬಂಧ ನಿಂದಿರ್ತೀನಿ. ಇನ್ನೇನು ಆತಲ್ಲ. ಈಗ ಅದೇನೇನು ಮಾಡಬೇಕು, ಅದು ಒಂದಿನ ಹೋಗಿ ನಮ್ಮದು ಒಂದು ಇದನ್ನು ಕೊಟ್ಟು ಬರ್ಬೇಕು, ಅರ್ಜಿ. ಅದು ಯಾವತ್ತು ಏನು ಅನ್ನೋದು ಎಲ್ಲ ಹೇಳ್ತಾರೆ ಗೌಡ್ರು. ಇವತ್ತಿಂದ ನಿಂದು ರಾಜಕಾರಣದ ಬದುಕು ಶುರು ನೋಡು ಪದ್ಮ. ಏನರಿ ನಿಮ್ಮಂಥ ದೊಡ್ಡರ ಆಶೀರ್ವಾದ, ನಿಮ್ಮಂಥ ದೊಡ್ಡರ ಅಭಿಮಾನ. ನಾನಂತರೂ ಗೊತ್ತಾಗೋದಿಲ್ಲ ನನಗೆ. ನಾನಂತರೂ ಹಳ್ಳಿ ಮಬ್ಬು, ಹುಳ್ಳಿ ಕಟ್ಟಿನ ಸಾರು. ಅಬ್ಬಾ ಇನ್ನ ರಾಜಕಾರಣಕ್ಕೆ ಇಳ್ದ ಇಲ್ಲ, ಆಗ್ಲೇ ರಾಜಕಾರಣಿ ಮಾತಾಡ್ದಂಗ ಮಾತಾಡ್ತೀನಿ ನೋಡ್ ಪದ್ಮನಿ. ಯವ್ವ ನಾವಲ್ಲೆ ಗೌಡ್ತಿ ಏನಯ್ಯವ ಹಿಂಗಂದಲ್ ನೀನ? ಇಲ್ಲ ನಚ್ಚಟಿ ಮಾಡಿದೆ. ಆತೋಸಿನಪ್ಪ, ಬರ್ತೇವೆ ನಾವು. ಮುಂದೆ ಹೋಗ್ಬೇಕು. ನಮಗೂ ಭಾಳ ಅಂದ್ರೆ ಭಾಳ ಕೆಲಸದವಯ್ಯಪ್ಪ. ತೋಟ ಒಂದು ಮಾಡ್ಕೊಂಡಾರ ಊರು ಹೊರಗೆ. ಮತ್ತೊಂದು 8 ಎಕರೆ ನಿಮ್ಮ ಗೌಡ್ರು ಏನು ಕೇತಿಯಪ್ಪ. ನನಗಂಕರು 3 ಹೊತ್ತು ಮನ್ಯಾಗ ಅಡುಗೆ ಮಾಡಿಸೋದ್ರಾಗ ಆಗ್ಬಿಡ್ತೈತೆ ಕೆಲಸ. ಬರ್ತೀವ ಶಿವಮ್ಮ? ಹೋಗಿ ಬರ್ತೀವಿ. ಪದ್ಮ, ಲಕ್ಷ್ಮಿ ಬರ್ತೀವವ್ವ? ಬರ್ರಿ ಗೌಡ್ರೆ.